ನಾರ್ಮಲ್ ಇದಕ್ಕೆ ಏನು ಮರ ನೀನು ಎಷ್ಟೊತ್ತು ಮರ ವಿಡಿಯೋಗ್ರಫಿ ಚೆಕಿಂಗು ಈ ಥರ ಮಾಡುವ ಗೊತ್ತಿಲ್ಲ ಅನ್ಬೇಕಲ್ಲ ಅಂಕಲ್ ಹೊಡೆದಾಕ್ಬಿಡ್ತೀನಿ ಈಗ ಕನ್ಫ್ಯೂಸ್ ಆಗಿ ಹೇಳ್ತಾನೆ ಅಂಕಲ್. ಹಾಂ ಹಲೋ ಅಭ್ಯಾಸ ಆಗೋಯ್ತು 1 ವೀಕಿಂದ ಇವ್ರು ತೋರಿಸ್ತಾರೆ ಎಕ್ಸ್ಪೀರಿಯನ್ಸ್ ಬೇಕಮ್ಮ ಎಲ್ಲದಕ್ಕೂ. ಈಗ ಆಗಲ್ಲ ಬಂದಿರೋ ರೂಟು ಕಂಪ್ಲೀಟು ರಾಂಗು. ಸೊ ಮತ್ತೆ ಮ್ಯಾಪಲ್ಲಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು 27 ಕಿಲೋಮೀಟ್ರು ಇನ್ನೂ ದೂರ ಇದೆ ಗುರು. ನಾವೆಲ್ಲ ಬೇರೆ ಕಡೆ ಬಂದ್ಬಿಟ್ಟಿದ್ದೀರಿ. ಎಕ್ಸ್ಪಲ್ಸು ಹಿಮಾಲಯನು ವಿ ಆರ್ ಬ್ರದರ್ಸ್ ಬ್ರೋ. ಆಫ್ ರೋಡಿಗೆ ನಿಜವಾಗ್ಲೂ ಹೇಳಿ ಮಾಡಿಸಿದ ಗಾಡಿಗಳು. ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಾಯಿತು ಎಂಥ ಕಷ್ಟ ಟೆರೇನಲ್ಲೂ ಎಕ್ಸ್ಪಲ್ಸ್ ಹಿಮಾಲಯನ್ ನುಗ್ಗುತ್ತೆ. ಇಂಥ ಆನ್ ರೋಡಲ್ಲೂ ಸರಿ ಆಫ್ ರೋಡಲ್ಲೂ ಸರಿ ಸೀರಿಯಸ್ ಆಗಿ ಬೆಸ್ಟು ಗಾಡಿಗಳು ಗುರು. ನಮ್ಮ ಇಂಡಿಯಾಗೆ ಹೇಳಿ ಮಾಡಿಸಿದ ಗಾಡಿ ಇವೆರಡು. ಎಂಥ ಕೆಸರಲ್ಲೂ ಕೂಡ ಆ ಟಯರು ಸೀರಿಯಸ್ ಆಗಿ ಆರಾಮಾಗಿ ನುಗ್ತು ಗುರು. ಹೆಂಗಿದೆ ಅಂತಂದರೆ ಹಿಮಾಲಯನಲ್ಲಿ ನೀವು ಹೆವಿ ಸ್ಪೀಡಾಗಿ ಹೋಗಬೇಕು ವಿತ್ ಅಡ್ವೆಂಚರು ಇರಬೇಕು ಅಂತಂದರೆ ಹೆವಿ ಸ್ಪೀಡ್ ಅಂದರೆ ಒಂದು 140 ಆ ರೇಂಜಲ್ಲಿ ಹಿಮಾಲಯನ್ ತೊಗೊಳ್ಳಿ. ನಾರ್ಮಲ್ ನೀವು 90 to 120 ಆ ರೇಂಜಲ್ಲಿ ಕ್ರೂಸ್ ಮಾಡಬೇಕು ಅಂತಂದರೆ ನಮ್ಮ ಎಕ್ಸ್ಪಲ್ಸು ಬೆಟರು. ಎರಡೂ ಕೂಡ ಆಫ್ ರೋಡಿಗೆ ಕಿಂಗೆ. ಆನ್ ರೋಡಲ್ಲಿ ಹೇಳ್ತಾ ಇರೋದು, ಆನ್ ರೋಡಲ್ಲಿ ನೀವು ಸ್ಪೀಡಾಗಿ ಏನಾದ್ರು ಹೋಗಬೇಕು ಅಂತಂದರೆ ಹಿಮಾಲಯನ್ ಬೆಸ್ಟು. Shit. ಆರಾಮಾಗಿ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡಿದ್ದಾರೆ ಊರಿನ ಜನ. ಸಕ್ಕತ್ತಲ್ಲ ಅದು. ಇವ್ರು ನಮ್ಮ ಬಾಯ್ಸು ಸಿಕ್ಕಾಪಟ್ಟೆ ಸ್ಲೋ ಗುರು. ಇನ್ನು 11 ಕಿಲೋಮೀಟ್ರ್ ಇದೆ. ನೋಡ್ರ ಅವ್ರದ್ದು ಕ್ರೇಜಿ ಬಾಯ್ಸ್. ದೇವರಕೆರೆ ಗ್ರಾಮ ಅಂತೆ. ಎಷ್ಟು ದಿವಸ ಆಗೋಯ್ತು ಗುರು ಈ ಸ್ಕೂಲ್ ಯೂನಿಫಾರ್ಮ್ ನೋಡಿ. ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್. ಇನ್ನೂ ಒಳ್ಳೆ ಪ್ಲೇಸ್ಗಳಿದೆ. ಬೆಟ್ಟದ ಬರೇಶ್ವರ ಹೋಗೋ ರೋಡಿದು. ಚಾರ್ಜರ್ ಖಾಲಿ ಬರುತ್ತೆ. 100% ಚಾರ್ಜರ್ ಮಾಡೇ ಇಲ್ಲ ಗುರಿ ಮೊಬೈಲ್ಗೆ. ನೈಟ್ ಮರ್ತೆ
ಬೆಳಿಗ್ಗೆ ಎದ್ದು ನೋಡಿದ್ರೆ 8% ಚಾರ್ಜರ್ ಇದೆ. ಕರ್ಮ ಅಂದ್ಕೊಂಡು ರುಚಿ ಚಿಕನ್. ಲವ್ ಮಾಕ್ಟೇಲಲ್ಲಿ ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಾಂಗು ವಿಡಿಯೋ ಬರುತ್ತೆ, ನೆನಪಿದೆ ನನಗೆ. ಲವ್ ಮಾಕ್ಟೇಲ್ 2ದಲ್ಲಿ ಅದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ ಹೀರೋ, ಅಲ್ಲಿಂದ ಒಂದು ವಿಡಿಯೋ ಕ್ಯಾಪ್ಚರ್ ಆಗಿದೆ. ಎಂಟೈರ್ ಸಕಲೇಶ್ಪುರದಲ್ಲೇ ಆಲ್ಮೋಸ್ಟು ಆ ಫಿಲಮು ಶೂಟಿಂಗ್ ಆಗಿದ್ದು. ನೆನ್ನೆ ನೋಡಬೇಕು, 12 ಗಂಟೆ ಆಗಿದೆ, ಫುಲ್ಲು ಫಾಗು, ಮಳೆ, ಅಪ್ಪ ಹೆವಿ ಆಗಿತ್ತು. ಇವತ್ತು ನೋಡ್ರೆ ಬಿಸಿಲು ಹೊಡಿತಾ ಇದೆ, ಫುಲ್ ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಇವತ್ತು 9:55, 10 ಗಂಟೆ ಒಳ್ಳೆ ನಮ್ಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಒಂದು 11-12 ಗಂಟೆ ಥರ ಅನ್ನಿಸ್ತಾ ಇದೆ. ಫುಲ್ ಆಪೋಸಿಟ್ ಆಗಿಬಿಟ್ಟಿದೆ ಇವತ್ತು. ಲೈಟಾಗಿ ಫಾಗ್ ಆದರೂ ಇರುತ್ತೆ ಅಂದ್ಕೊಂಡ್ವಿ, ಫಾಗು ಇಲ್ಲ ಗುರು, ಅದು ಹೋಗ್ಬಿಡೈತೆ. ಏನೋ 30 to 40 ಸುತ್ತುಗಳು ಅಂತ ಇದೆ, ಅಲ್ಲಿ ಬೋರ್ಡ್ ನೋಡಿದೆ. ಸುತ್ತುಗಳು ಅಂದರೆ ಇದೆ, ಏನಂತಾರೆ ಪಿನ್ ಅಂತ ಏನೋ ಹೇಳ್ತಾರೆ ಅದನ್ನು. ಪುರಮಠ, ಚಿಮ್ಮಿಕೋಲ್, ಅದ್ರಿಗೂ ಮೇಲೆ ಹತ್ತಿದಾಯಿತು. ಇವಾಗ ಕೆಳಗಡೆ ಇಳೀತಾ ಇದ್ದೀವಿ. ಚೈನು ಸ್ವಲ್ಪ ಹೆವಿ ಪ್ರಾಬ್ಲಮ್ ಕೊಡ್ತಾ ಇದೆ, ಚೈನ್ ಲೂಪ್ ಮಾಡಲೇಬೇಕು. ಎಷ್ಟು ಕಿಲೋಮೀಟ್ರ್ ಇದೆಯೋ? ಬಂದ್ಬಿಟ್ರಾ? ಬಂದ್ರಾ? ಈ ಕಡೆನಾ? ಮೇಲೆ ಮೇಲೆ ಇರಬೇಕು. ಮೇಲೆನಾ?
ಒನ್ ಬಾಯ್ಸ್ ಮೇಲೆ ಮೇಲೆ ಅನ್ಸುತ್ತೆ. ಹಾಂ ಅವ್ರು ಕೇಳಿ ಅವನೇ ಲೊಕೇಶನ್ ನೋಡ್ತಿರೋದು. ಇವರು ಲೋಕಲ್ ಅವರು. ಲೋಕಲ್ ಹೌದಲ್ವಾ? ಗೊತ್ತಿಲ್ಲ ಅನ್ಬೇಕಲ್ಲ ಅಂಕಲ್, ಹೊಡೆದಾಕ್ಬಿಡ್ತೀನಿ ಈಗ. ಕನ್ಫ್ಯೂಸ್ ಆಗಿ ಹೇಳ್ತಾನೆ ಅಂಕಲ್. ಸೊ ಲೊಕೇಶನ್ ಗೊತ್ತಾಗ್ತಲ್ಲ ಅಂತೆ, ಚೆಕ್ ಮಾಡೋಣ. ನೆಟ್ವರ್ಕ್ ಇಲ್ಲ ಗುರು. ಬಂದಿರೋ ರೋಟು ಕಂಪ್ಲೀಟು ರಾಂಗು. ಸೊ ಮತ್ತೆ ಮ್ಯಾಪಲ್ಲಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು 27 ಕಿಲೋಮೀಟ್ರು ಇನ್ನೂ ದೂರ ಇದೆ ಗುರು. ನಾವೆಲ್ಲ ಬೇರೆ ಕಡೆ ಬಂದುಬಿಟ್ಟಿದ್ದೀರಿ. ಸೊ ಮತ್ತೆ ರಿವರ್ಸ್ ಹೋಗ್ತಾ ಇದ್ದೀವಿ. ಈ ಜಾಗದಿಂದ ಸುಮಾರು 25 ಕಿಲೋಮೀಟ್ರ್ ಇದೆ. ಸೇಮ್ ಅಲ್ಲಿಂದ ರಿವರ್ಸ್ ಹೋಗ್ತಾ ಇದ್ದೀವಿ. ಅದೆಲ್ಲ ಬಸವೇಶ್ವರ ಟೆಂಪಲ್ ಅಂದಿತ್ತಲ್ಲ, ಅದೇನಾ? ಪ್ಲೇಸ್ ಚೆನ್ನಾಗಿದೆ. ಇಂಥ ಪ್ಲೇಸಿಗೆ ಬಂದಮೇಲೆ ಈ ಥರ ಏನೋ ಅಡ್ರೆಸ್ ಗೊತ್ತಾಗದೆ ಬೇರೆ ಜಾಗಕ್ಕೆ ಹೋದ್ರೂ ಅಷ್ಟು ಬೇಜಾರಾಗಲ್ಲ, ಯಾಕಂದರೆ ಹೋಗ್ತಿರೋ ಜಾಗ ಎಲ್ಲ ಚೆನ್ನಾಗಿದೆ ಅಲ್ಲ. ಸೊ ಅದಕ್ಕೆ 27 ಕಿಲೋಮೀಟ್ರು ಯಾವುದೋ ಬೇರೆ ಕಡೆ ಬಂದುಬಿಟ್ಟಿದ್ದೀರಿ ಆ್ಯಕ್ಚುಲಿ. ಬಟ್ ಅಂದರೂ ಏನೋ ಅನ್ನಿಸ್ತಾ ಇಲ್ಲ, ಯಾಕಂದರೆ ಹೋಗಿದ್ದ ಜಾಗ ಎಲ್ಲ ಸಖತ್ತಾಗಿದೆ. ಸಕಲೇಶ್ಪುರ ಬೆಸ್ಟು ಗುರು ಬೈಕರ್ಸ್ಗೆ. ಏನೋ ಒಂದು 200 ಕಿಲೋಮೀಟ್ರ್ ಇದೆ ಬೆಂಗಳೂರು ಟು ಸಕಲೇಶ್ಪುರ. ಆರಾಮಾಗಿ ಬರ್ಬೋದು, ಬಂದಿಲ್ಲೊಂದು 2 ದಿವಸ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಚಿಂದಿ ಗುರು ಈ ಕಡೆ ಬಟರ್ ಸ್ಟೋನ್ ವ್ಯಾಲಿ. ಓಹೋ, ರೆಸಾರ್ಟ್ ಅದು. ಒಳ್ಳೆ ಆ್ಯಕ್ಟಿವಿಟೀಸ್ಗೆ ಏನೇನೋ ಮಾಡಿದ್ದಾರೆ ಅಲ್ಲಿ. ನಾವಿದ್ದಿದ್ದು ರೆಸಾರ್ಟು ಅಷ್ಟಕ್ಕಷ್ಟೇ ಗುರು, 2,500 ಕೊಟ್ರಿ ಪರ್ ಹೆಡ್ಡು. ಏನೂ ಅಷ್ಟೊಂದು ಅನಿಸ್ಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಅದು ಯಾವುದೋ ವೀಡಿಯೋ ಮಾಡಲಿಲ್ಲ ರೆಸಾರ್ಟ್ದು. 2,500 ಜಾಸ್ತಿ ಆಯಿತು. 2,500ಕ್ಕೆ ಬೇರೆ ರೆಸಾರ್ಟ್ಗಳು ಚೆನ್ನಾಗಿರ್ತಾಯಿತ್ತು, ಇನ್ನೂ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾಯಿತ್ತು. ಇದರಲ್ಲೂ ಅಷ್ಟೊಂದು ಇರಲಿಲ್ಲ. ಮಿಸ್ ಆಗಿದೆ. ಅದು ವಿಸ್ತಾರ ರೆಸಾರ್ಟ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಹೊರಗಡೆ ಕೆಲಸ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಬಟ್ ರೆಸಾರ್ಟ್ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ ನನಗೆ.
ಏನು ಎಂತಕ್ಕೆ ಪಾರ್ಕ್ ಎಲ್ಲಿ ಮಾಡೋದು? ಇಲ್ಲೇ ಮಾಡೋಣ. ವೇಣು ಇಲ್ಲೇ ಮಾಡೋ ಪಾರ್ಕು. ಈ ಕಡೆ ಬಾ ಬೈ. ಟೈಮ್ ಲ್ಯಾಪ್ಸ್ ಇನ್ನೂ ಬೆಟರ್ ಅಲ್ಲ? ಎಲ್ಲ ಯಾಕ ಅಬ್ಬಿ ಫಾಲ್ಸ್ ಬಂದ್ರ ಅಬ್ಬಿ ಫಾಲ್ಸ್ ನಾರ್ಮಲ್ ಇದೆ. ಏನ್ ಮರ ನೀನು ಎಷ್ಟೊತ್ತು ಮರ? ಓಕೆ ಇನ್ಸ್ಟಾಗ್ರಾಮ್ ಏನೋ ಇನ್ಸ್ಟಾ ಸಿಗ್ತಿಲ್ಲ ವಿಡಿಯೋಗ್ರಫಿ ಚೆಕಿಂಗು ಈ ಥರ ಮಾಡ್ಬೋದು. ಸ್ವಲ್ಪ ಮುಟ್ಟು ಅಂದ್ರೆ ಐತೆ ನೆಲಕ್ಕೆ ಟಚ್ ಮಾಡಿ ಪರವಾಗಿಲ್ಲ, ಟಚ್ ಮಾಡ್ಕೊಂಡು ಮಾಡೋಕ್ತಾರೆ. ಏನೋ ಆಟ ಆಡ್ತೀರಾ? ನಾನು ಮುಗಿಸ್ಕೊಡ್ರಿ ತಿನ್ಕೊಂಡು. ನಾವೇನು ಆಟ ಆಡೋಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಡು ನಿಮ್ಗೆ ಯಾಕೆ ಅಷ್ಟೇ. ಅದೇ 14 ನಿಮಿಷ ಅಷ್ಟೇ ಇರೋದು. ಅದೇ ತಿನ್ಕೊಂಡು ಹಂಗೆ ಹೋಗೋಣ, ಮುಗಿಸ್ಕೊಂಬೋಣ. ಅವ್ನು ಚಿಕ್ಕ ಹುಡುಗ ಬಯಸ್ತದ. ಏನಂತೆ ಇದು ಹೋಟ್ಲೆಲ್ಲ ಇರುತ್ತಲ್ಲ ಅದು ಪುರಿ, ಇದು ಚೆನ್ನಾಗಿರೋದು. ಅವನದು ಕಾಲಲ್ಲಿ ತುಳಿದು ಮಾಡಿರ್ತಾರಲ್ಲ ಅದು ಹುಡುಗಿರಿಗೆ ಇಷ್ಟ. ಹಂಗೆ ಮಾಡೋದು ಅದನ್ನ. ಇದು ಮಿಕ್ಸರಲ್ಲಿ ಮಾಡೋದು, ಇದನ್ನ ಅಷ್ಟು ಇಷ್ಟಪಡಲ್ಲ. ಏನೋ ಕರೆಕ್ಟ್ ಅಲ್ಲ. ಇವನು ತಿನ್ನೋದೇ ಇಲ್ಲ ಪಾನಿಪುರಿ. ಚಿರುಮುರಿ ರೆಡಿ ಆಗ್ತಾ ಇದೆಯಾ? ಯಾವುದನ್ನು ಬಿಡಬಾರ್ದು, ಎಲ್ಲ ರೆಕಾರ್ಡ್. ಮತ್ತೆ ಈ ಎಂಜಾಯ್ಮೆಂಟ್ ವಾಪಸ್ ಸಿಗಲ್ಲ, ಬಟ್ ಇದರಲ್ಲಿ ರೆಕಾರ್ಡಲ್ಲಿ ಸಿಗುತ್ತೆ ನಮಗೆ. ಯಾವಾಗ ಬೇಕಾದ್ರೂ ಕುತ್ಕೊಂಡು ನೋಡ್ಬೋದು. ಯಾರ್ದು ತಗೊಳಲ್ಲ, ನಿಂದು ಮಾತ್ರ ತೆಗೆಸ್ಕೊಂತೀಯ, ಅದನ್ನ ಹೇಳ್ತಿರೋದು. ಇದು ನೋಡಿ, ಇದು ನೋಡಿ, ಇದು ನೋಡಿ, ಅದು ನೋಡಿ ಅಂತ ನೋಡಿ. ಹಾಂ, ಇವಾಗೆಂತ ಇದು ಕಟ್ ಮಾಡಿಕೊಡ್ತೀರಾ? ಎರಡು ಭಾಗ ಮಾಡ್ಕೊಡಿ. ಅದು ಇನ್ನೂ ಗಲೀಜಾಗ್ಬಿಡ್ತದೆ, ಕೈ ಗಲೀಜಾಗ್ಬಿಡುತ್ತೆ. ಹೊಡಿತಾರೆ 2 ಪೀಸ್ ಮಾಡ್ಕೊಡಿ ಅಷ್ಟೇ. ಎಷ್ಟು ಈಸಿ ಆಗಾಯ್ತು. ಸಾಕ ಸ್ವೀಟ್ ಕಾರ್ನ್ ಹಂಗೆ ತಿಂದಾಗಿರೋದು ಚೆನ್ನಾಗಿದೆ. ಸ್ವೀಟ್ ಕಾರ್ನ್ ಅಲ್ಲ? ನೆಟ್ವರ್ಕ್ ಹೋಗುತ್ತೆ ಬರುತ್ತೆ. ಏನ್ರದ್ದು ಬಿಲ್ ಬೇಕು? ಹೆಂಗ್ ಬರ್ಕಂತ ಗೊತ್ತಾ ಬ್ರೋ? ಇಲ್ಲಿ ತೋರಿಸ್ತೀನಿ, ನಿಮ್ದು ಬಿಲ್ ಪಟ್ಟಿ ಬಿಲ್ ಪಟ್ಟಿ ಇದೆಯಾ? ಬಿಲ್ ಪಟ್ಟಿ ಇದೆಯಾ ಅಂತ ಇಲ್ವಾ? ಎಲ್ಲಿ ನೋಡ್ದ? ಮೊಬೈಲ್ ಅಲ್ಲ, ಚರ್ಮುರಿ ತಿಂತೀರಾ? ಗಾಡಿ ಹೋಗ್ತಾ ಇದ್ದೀನಿ. ಚರ್ಮುರಿ ಖರ್ಚಾಗಿದೆ. ನಾನು ನೆಕ್ಸ್ಟ್ ಟೈಮ್ ನಮ್ಮೊಂದು ಐಡಿಯಾ ಬರುತ್ತೆ. ಏನು ಫೋನ್ ಪೇದಲ್ಲಿ ಬಿಲ್ ಫಿಡ್ ಮಾಡಕ್ಕೆ ಅದಿದೆ, ಖಾತಾ ಬುಕ್ ಇದೆ. ನೀವು ಅದೇ ಯೂಸ್ ಮಾಡೋದಾ? ಕೀಪ್ ನೋಟ್ ನೋಟ್ ಅಲ್ಲ? ಓಕೆ, ಬೆಸ್ಟ್. ಹಲೋ, ಅಭ್ಯಾಸ ಆಗೋಯ್ತು. 1 ವೀಕಿಂದ ಇವ್ರು ತೋರಿಸ್ತಾರೆ
ಎಕ್ಸ್ಪೀರಿಯನ್ಸ್ 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 ಬೇಕಮ್ಮ ಎಲ್ಲದಕ್ಕೂ. ಈಗ ಆಗಲ್ಲ. ಓಯ್ ಕಲ್ತ್ಬಿಟ್ಟ. ಗೌದಲ್ಲಿ ಎಲ್ಲ ಗಾಡಿಲಿದೆ. ಹೋಗ್ಬೋದು ಅಲ್ಲಿದೆ. ವೇಣು ಬೀಳ್ತದೆ ಅಲ್ಲಿಂದ. ಯಾರು ಹುಷಾರು. ಎಲ್ಲ ಇವನಿಂದ ಬರೀ 11 ನಿಮಿಷ ಮಾತ್ರ ವಿಡಿಯೋ ಮಾಡ್ಬೋದು ನಾನು. ಹೆಂಗೆ ವಿಡಿಯೋ ಮಾಡೋದು ಹಿಂಗೆ. ಹೆಂಗಿದೆ ತಾತ ಮಾಡ್ರೋ ಚುರುಮುರಿ ಹೇಳ್ಬೇಕು ನೀವು ಬೇಗ. ಯಾವ ಥರ ಫೀಲ್ ಆಗ್ತದೆ? ಸ್ವಲ್ಪ ಖಾರ, ಒಂದು ಉಪ್ಪು, ಒಂದು ಬಾಯಿಗೆ ಕಡಲೆಬೇಳೆ ಸಿಗ್ತಾ ಇದೆ. ಓಕೆ ಟೇಸ್ಟ್ ಇದೆ. ಓಕೆ ಓಕೆ ಸೂಪರ್. ಬರಲಿ ಕಮಾನ್. ಒಳ್ಳೆ ನೇಚರಲ್ಲ. ಎಷ್ಟು ಕೊಡ್ಬೋದು 10ಕ್ಕೆ? 10 ಪಾಯಿಂಟ್ಗೆ ಒಂದು 9 ಕೊಡ್ಬೋದು. 9. ಪ್ರೈಸ್ ನೀವು ಹೇಳಬೇಕು ಬೇಗ. ತಿಂದ್ಬಿಟ್ಟು ತಿಂದ್ಬಿಟ್ಟು ರೇಟಿಂಗ್ ಕೊಡಿ. ಕೊಟ್ಟು ಈ ಕಡೆ ನಿನ್ ಕತ್ತೆ ಹೆಂಗಿದೆ ಟೇಸ್ಟು ಹೇಳ್ಬೇಕು. ಚೆನ್ನಾಗಿದೆಯಾ? 10ಕ್ಕೆ ಎಷ್ಟು ಕೊಡ್ಬೋದು? 10 8. ಪುರಿ ಟೈಮಲ್ಲಿ ಚೆನ್ನಾಗಿರುತ್ತೆ. ನಮ್ಮ ತಾತಂಗೆ 8 ಕೊಟ್ಬಿಡ್ರಿ, ನೀವು 9 ಕೊಟ್ಬಿಡ್ರಿ. ಹೆಂಗೆ ಏನು ಕೊಡ್ತೀರ ನೋಡಿ ಯೋಚನೆ ಮಾಡಿರಿ. ಅಬ್ಬಿ ಫಾಲ್ಸಿಂದ ಹೋಗೋ ಸಮಯ. ಬೆಸ್ಟ್ ಪ್ಲೇಸ್ ಗುರು. ನಾವು ಅಂದ್ಕೊಂಡಿರಲಿಲ್ಲ ಈ ಜಾಗದಲ್ಲಿ ಇದೆ ಅಂತ. ಸುಮ್ಮನೆ ಹಂಗೆ ಬರ್ತಾ ನಮ್ಮ ಹುಡುಗ ನೋಡಿ ನಿಲ್ಲಿಸಿದ್ದು.